ನಮ್ಮ ಚಾರ್ಮಾಡಿ ಆ್ಯಸ್ ಯೂಶ್ವಲ್ ಸ್ಪಾಟಲ್ಲಿದ್ದಾವೆ, ನೋಡ್ಬೋದು. ಪೂರ ಗೊತ್ತಾಕೊಂಡಾತ, ಅಲ್ಲೊಂಜಿ ಅಲ್ಲೊಂಜಿ ಅಲ್ಲೊಂಜಿ. ಸ್ವರ್ಗವೇ ಬ್ರೋ, ಇದು ಸ್ವರ್ಗವೇ ಸ್ವರ್ಗವೇ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ, ಗುಡ್ ಮಾರ್ನಿಂಗ್. ಎಂತ ಎಂತ ಹೇಳಿದ್ದು? ಎಲ್ಲಿ ನಿಮ್ಮದು ಬಂಡಲ್ ಹಿಡಿದು ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿಗೆ ಹೋಗ್ತಿರೋದು ಅಂತ ಹೇಳಿದರೆ ಚಾರ್ಮಾಡಿಗೆ ಸನ್ಸೆಟ್ ನೋಡ್ಲಿಕ್ಕೆ ಹೋಗ್ತಿರೋದು. ಸನ್ಸೆಟ್ ಅಂತ ಇನ್ನೂ ನಿದ್ರೆ ಬಿಡಲಿಲ್ಲ, ಸನ್ರೈಸ್ ನೋಡ್ಲಿಕ್ಕೆ ಹೋಗ್ತಿರೋದು. ಇದು ನನ್ನ ಹೊಸ ಸೆಟಪ್, ವ್ಲಾಗಿಂಗ್ ಸೆಟಪ್. ಗೋಪ್ರೋ, ಮೈಕ್ ಅಡಾಪ್ಟರ್ ಎಲ್ಲ ತಗೊಂಡಿದ್ದಾನೆ. ಹೇಗೆ ಆಡಿಯೋ ಬರ್ತದೆ ಅಂತ ನನಗೆ ನಿಜವಾಗಿ ಗೊತ್ತಿಲ್ಲ, ಫಸ್ಟ್ ಟೈಮ್ ಯೂಸ್ ಮಾಡೋದು. ನಿನ್ನೆ ಕೊರಿಯರ್ ಬಂತು, ಕನೆಕ್ಟ್ ಮಾಡಿ ಇಟ್ಕೊಂಡದ್ದು ಹೆಲ್ಮೆಟಿಗೆ. ಇವತ್ತು ಬೆಳಿಗ್ಗೆ ಸೀದಾ ಯೂಸ್ ಮಾಡಿದ್ದು. ಈ ವಿಡಿಯೋ ನಾನು ರಿಲೀಸ್ ಮಾಡಿದರೆ ಆಡಿಯೋ ಕರೆಕ್ಟ್ ಉಂಟು ಅಂತ ಲೆಕ್ಕ. ನೋಡಿ ನಮ್ಮ ರೈಡರ್ಸ್, ನೋಡಿ ಕೋ ರೈಡರ್ಸ್. ಇನ್ನೊಂದು ಡ್ಯೂಕ್ 390 ಉಂಟು ನೋಡಿ, ಸುಗಂಧ್ ಡ್ಯೂಕ್ 390. ಹಳೇ ರೈಡಿಂಗ್ ಪಾರ್ಟ್ನರ್ ಗ್ರೂಪ್ ಇದು. ಇನ್ನೂ ಸುಮಾರು ಜನ ಆ್ಯಡ್ ಆಗಲಿಕ್ಕಿದ್ದಾರೆ, ಮುಂದೆ ಹೋಗೋಗುತ್ತಾಗ್ತದೆ. ಈಗ ಗಂಟೆ 5 ಆಯಿತು, ಕರೆಕ್ಟ್ 5. ನಾವು ಪುತ್ತೂರು ಬಿಟ್ಟೆವು ಈಗ, ಟುವರ್ಡ್ಸ್ ಉಬಾರ್, ಗುರುವಾಂಕೆರೆ, ಉಜಿರೆ, ಚಾರ್ಮಾಡಿ. ಇಲ್ಲಿ ಎದುರು ನೋಡ್ಬೋದು, ವಿಸಿಬಿಲಿಟಿ ಏನಿಲ್ಲ. ನಾಟ್ ಬಿಕಾಸ್ ಆಫ್ ಫಾಗ್, ಬಟ್ ಬಿಕಾಸ್ ಆಫ್ ಹೆಡ್ಲೈಟ್. ನಂದು ಸ್ಟಾಕ್ ಹೆಡ್ಲೈಟ್. ಇನ್ನು ನನ್ನ ಮ್ಯಾಡ್ ಡಾಗ್ ಆಚೆ ಬೈಕಿನ ಇದಕ್ಕೆ ಹಾಕಬೇಕಷ್ಟೆ. ಈಗ ಉಪ್ಪಿನಂಗಡಿಯಲ್ಲಿ ಒಂದು ಸ್ಟಾಪ್ ಉಂಟು. ಯಾರು ಬರೋದು ಅಂತ ನಿಮಗೆ ಆಬ್ವಿಯಸ್ಲಿ ಗೊತ್ತಿರ್ಬೋದು, ನನ್ನ ಹಳೆ ವೀಡಿಯೋಸ್ ನೋಡಿದರೆ. ಗೊತ್ತಿಲ್ಲ ಅಂತ ಹೇಳಿದರೆ ಈಗ ಗೊತ್ತಾಗ್ತದೆ. ಒಂದು ಲೆಜೆಂಡ್ ಜನ ವಿತ್ ದ ಲೆಜೆಂಡ್ ಬೈಕ್. A few moments later. All right, ಮುಂದಕ್ಕೆ ಹೋಗೋಣ. ಶುರುವಾಯ್ತು ಏನದು. ಪೆಟ್ರೋಲ್ ಲೀಕೇಜು, ಬೋಲ್ಟ್ ಲೂಸು ಎಲ್ಲ ಶುರು ಆಗ್ತದೆ. ಮತ್ತೆ ಶಾಸ್ತ್ರಿಗಳೇ, ಹೋಗ್ತಿದ್ದಾನೆ ಹೇಗೆ ನೋಡಿ, RX ಅಲ್ಲಿ ಅಂತ ಹೋಗ್ತಾನೆ. RX ಇದೆ ಒಂದು ರಾ ಪವರ್ ಉಂಟಲ್ಲ, ಯಾವ ಬೈಕಲ್ಲಿ ಬರೋದಿಲ್ಲ ಅದು. ನೋಡಿ ಎಲ್ಲಿ ಮುಟ್ಟಿದ ನೋಡಿ ಅವ. ನೋಡಿ ನಮ್ಮ ಗ್ರೂಪು ಇನ್ನಿಬ್ಬರು ಆ್ಯಡ್ ಆಗ್ಲಿಕ್ಕಿದ್ದಾರೆ. ಪೊಯ್ 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 ಪೊಯ್. ಗುರುವಾನ್ ಕರೆಯಲಿದ್ದಾವೆ. ಮಧು ಬಂದ, ಮತ್ತೆ ಟೀಮ್ ಮೆಂಬರ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ. ಈಗ ಇನ್ನೊಂದು ಸ್ಟಾಪ್ ಉಂಟು. ಈಗ ಬರುವವರು ಮಾತ್ರ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ವರ್ಷನ್ 2.0 ಲೆಜೆಂಡ್ ಸ್ಪೆಷಲ್ ಪರ್ಸನ್ ಒಬ್ಬ. ಸೊ ಉಜಿರೆಯಲ್ಲಿ ಸ್ಟಾಪ್. ಈಗ ನೆಕ್ಸ್ಟ್ ಗುರುವಾನ್ ಕರೆಯಲಿದ್ದಾವೆ. ಇನ್ನೀಗ ಬೆಳ್ತಂಗಡಿಯಾಗಿ ಉಜಿರೆ. ಒಂದು ಗಂಟೆ ನೋಡಿ 5:50 ಆಯ್ತು, ಇಲ್ಲೇ ಲೇಟ್ ಆಯಿತು. ನಾವು ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದದ್ದು ಇಷ್ಟೊತ್ತಿಗೆ ಚಾರ್ಮಾಡಿಯಲ್ಲಿ ಮೇಲೆ ಇರಬೇಕು ಅಂತ. 6 ಗಂಟೆ ಆಗುವಾಗ, 6 ಗಂಟೆ ಇಲ್ಲೇ ಗುರಾಂಕೆರೆಲ್ಲ ಆಯಿತು. ನೋಡಿ ವೆದರ್ ಕ್ಲೀನ್ ಇದ್ದರೆ ಎಲ್ಲಿಂದ ಗಡಾಯಿಕಲ್ಲು ಕಾಣ್ತಾ ಉಂಟು ನೋಡಿ, ಗಡಾಯಿಕಲ್ಲು ಅಲ್ಲಿ ಕಾಣ್ತಿದ್ದ ಗಡಾಯಿಕಲ್ಲು. ಅದನ್ನು ಫೋರ್ಟ್ ಆ್ಯಕ್ಚುಲಿ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಉಂಟು. ನಾ ಹೋಗಿದ್ದೆ, ವೀಡಿಯೋ ಮಾಡಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ವಾಪಸ್ ಹೋಗುವೊಮ್ಮೆ.
Baka? Bye. Ah. ಸೊ ನಮ್ಮ ಕೇತನ್ ಜಾಯ್ನ್ ಆದ ಕೇತನ್ ದಾಂಬ್ಳೆ. ನಾವು ಇಂಜಿನಿಯರಿಂಗಲ್ಲಿ ಸುಮಾರು ಕಾರ್ಬಾರ್ಗಳು ಮಾಡಿದ್ದೇವೆ. ಬೈಕ್ ರೈಡ್ಸ್, ಲಾಂಗ್ ಡ್ರೈವ್ಸ್ ಎಲ್ಲ ಮಾಡಿದ್ದೇವೆ ಒಟ್ಟಿಗೆ. ಸೊ ಊರಲ್ಲಿದ್ದವ, ಹಾಗೆ ಅವೈಲೇಬಲ್ ಇದ್ದ. ರೋಡ್ ನೋಡಿ ಹೇಗುಂಟು ಅಂತ. FC ವಾಲೆ ಭಯ್ಯ, ಇವರದ್ದು ಯೂಟ್ಯೂಬ್ ಚಾನಲ್ ಉಂಟು, ಲೋನ್ ರೈಡರ್ ಫ್ರಮ್ ಸೌತ್ ಅಂತ. ಸಬ್ಸ್ಕ್ರೈಬ್ ಮಾಡಿ. ಇವರು FG ಅಲ್ಲೆಲ್ಲ ಸುಮಾರು ಅಡ್ವೆಂಚರ್ ಎಲ್ಲ ಮಾಡಿದ್ದಾರೆ. ಹಾಗೆ ನಮ್ಮದು ಚಾನಲ್ ಉಂಟು ಒಂದು, ಅದನ್ನೊಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಬಿಡಿ, ಮಾಡಲಿಲ್ಲ ಅಂತ ಹೇಳಿದರೆ. ನೋಡಿ ಹೇಗುಂಟು ಅಂತ. ಫುಲ್ ಥಿಕ್ ಫಾರೆಸ್ಟ್. ನೋಡಿ ನೇಚರ್ ಹೇಗುಂಟು ಅಂತ. ವಾವ್, ಎದುರು ನೋಡಿ ಅಂತೆ, ಸೂಪರ್ ಕ್ರೇಜಿ ಉಂಟು. ಫೋಟೋ ತೆಪ್ಪಗಣ. ಈಗಷ್ಟೇ ನಿಮಗೆ ಆ ಗುಡ್ಡ ಕಾಣ್ತಿತ್ತು, ಜಸ್ಟ್ ನಾವು ಫಾಗಲ್ಲಿ ಕವರ್ ಆಯಿತು. ಸೊ ಚಾರ್ಮಾಡಿ ಘಾಟ್ ಫುಲ್ ಫಾಗಿ ಇರ್ಬೋದು ಈಗ. ನೋಡಿ ಗೊತ್ತೇ ಆಗೋದಿಲ್ಲ ಹಿಂದೆ ಒಂದು ಗುಡ್ಡ ಉಂಟು ಅಂತ. ಚಾರ್ಮಾಡಿ ರೇಂಜೇ ಉಂಟು ಹಿಂದೆಯಿಂದ, ನಿಮಗೆ ಗೊತ್ತೇ ಆಗೋದಿಲ್ಲ. ನೋಡಿ ಫಾಗ್ ಕವರ್ ಆಗ್ತಾ ಉಂಟು. ಆಯಿತು, ಇನ್ನೂ ಸ್ವಲ್ಪ ಸ್ಲೋ ಹೋಗೋದು, ಘಾಟನ್ನೆಲ್ಲ ಸ್ವಲ್ಪ ಎಂಜಾಯ್ ಮಾಡಿಕೊಂಡು. ನನ್ನ ಕಾಲು ಆಕ್ಸಿಡೆಂಟ್ ಆದ ರೈಡ್ ನೆನಪು ಬರ್ತಾ ಉಂಟು. ಯಾಕಂದರೆ ಇದೇ ಟೈಮಿಗೆ ನಾವು ಇದೇ ಹೊತ್ತಿಗೆ ಚಾರ್ಮಾಡಿ ಘಾಟಲ್ಲಿ ಹೋದದ್ದು ಅವತ್ತು. ಇಟ್ ಟರ್ನ್ಡ್ ಔಟ್ ಟು ಬಿ ಅ ಡಿಸಾಸ್ಟರ್. ನನಗೆ ಒಂದು 2 ತಿಂಗಳು ಬೈಕ್ ಬಿಡಲಿಕ್ಕಾಗಲಿಲ್ಲ ಅದರಿಂದಾಗಿ. ಈಗ ಸಹ ಫುಲ್ ರಿಕವರ್ ಆಗಲಿಲ್ಲ. ಐ ಕ್ಯಾನ್ ಬ್ಯಾರ್ಲಿ ವಾಕ್, ಬಟ್ ಸ್ವಲ್ಪ ಆಚೀಚೆ ಅನ್ನಿವನ್ ಸರ್ಫೇಸ್ ಇದ್ದರೆ ಇನ್ನೂ ಸಹ ಸ್ವಲ್ಪ ಕಷ್ಟ ಆಗ್ತದೆ ಈಗ ನಡಿಲಿಕ್ಕೆ. ಜಿಕ್ಸಿ ಬಾಯ್. ನೋಡಿ ಗುಡ್ಡಗಳೆಲ್ಲ ನೋಡಿ. ಏ ಮೆನ ಗುರುತಾಯ್ಕೊಂಡ ನೋಡಿ ಚಾರ್ಮಾಡಿ ಓಪನ್ ಲ್ಯಾಂಡ್ ಶುರುವಾಯಿತು. ಬೆಸ್ಟ್ ವ್ಯೂ ಮಾತ್ರ ಇದು. ನೋಡಿ ಗ್ರೀನ್ ಆಗಿದೆ, ಮಳೆ ಬಂದಿತ್ತು ಇಲ್ಲಿ. ವ್ಯೂ ನೋಡಿ ಅಲ್ಟಿ. ಫುಲ್ ರೈನಿ ಸೀಸನ್ ವೈಬ್ಸ್ ಉಂಟು, ಬಟ್ ಇದು ರೈನಿ ಸೀಸನ್ ಅಲ್ಲ, ಸಮ್ಮರ್. ಬಟ್ ಒಂದು 4-5 ದಿವಸ ಫುಲ್ ಮಳೆ ಬಂದಿತ್ತು ಇಲ್ಲಿ, ಹಾಗೆ ಫುಲ್ ಗ್ರೀನ್ ಆಗಿದೆ. ನೋಡ್ಬೋದು ಹೇಗುಂಟು ಅಂತ. ಇದೊಂದು ಮ್ಯಾಂಡೇಟರಿ ಸ್ಟಾಪ್ ನಮ್ಮ ಚಾರ್ಮಾಡಿಯಲ್ಲಿ. ನೋಡಿ ಇಲ್ಲಿ ನಮ್ಮ ಚಾರ್ಮಾಡಿ ಫಾಲ್ಸ್. ಮಳೆಗಾಲ ಬಂದರೆ ಫುಲ್ ನೀರಿರ್ತದೆ. ನಮ್ಮ ಚಾರ್ಮಾಡಿ ಆ್ಯಸ್ ಯೂಶ್ವಲ್ ಸ್ಪಾಟಲ್ಲಿದ್ದಾವೆ. ನೋಡ್ಬೋದು ಇಲ್ಲಿ ಮಳೆ ಬಂದು ಸ್ವಲ್ಪ ಗ್ರೀನ್ ಆಗಿದೆ. ನಮ್ಮ ಬೈಕ್ಸ್ ಎಲ್ಲ ನೋಡಿ, ಜಿಕ್ಸಿ, KTM, ಎಕ್ಸ್ಪಲ್ಸ್, ये मेरा है हिमालयन, RX करे, KTM and FZ. ನೋಡಿ
ಅಲ್ಲ ಒಂದು ಟ್ರೈ ಮಾಡಿ ನೋಡುದಾ? ಒಂದು ಈ ಜನ ನೋಡಿ ಎಂಥದೋ ಮಾಡ್ತಾ ಉಂಟು ಇಲ್ಲಿ ಎಡೆಯಲ್ಲಿ ನುಗ್ಗಿ ಉಂಟು. ಎಕ್ಸ್ಪೆಕ್ಟೆಡ್ ಫಾಗ್ ಇರ್ತದೆ ಅಂತ ಇವತ್ತು, ಬಟ್ ಫಾಗ್ ಇಲ್ಲ. ಅಲ್ಲಿ ಕೆಳಗೆ ಒಳ್ಳೆ ಫಾಗ್ ಇತ್ತು ಘಾಟ್ ಹತ್ತುವಾಗ. ಅಮೆಝಾನಲ್ಲಿ ಅಷ್ಟೇ ಆ ಫಾಗ್ ಸಿಗ್ತದೆ. ಓ ನಮ್ಮ ರಾಜಾವಲಿ ಕರಾರಸಾನಿ. ಇಲ್ಲಿ ನೋಡ್ಬೋದು ಸನ್ರೈಸ್ ಆಗ್ಲಿಕ್ಕೆ ಶುರುವಾಗಿದೆ. ನಮ್ಮ ಅಕ್ಷಿತರು ವಿಡಿಯೋ ಮಾಡ್ತಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ನೋಡಿ, ನಮ್ಮದು ಒಂದು ಗ್ರೂಪ್ ಉಂಟು, ದಿ ವ್ಯಾಲಿ ರೈಡರ್ಸ್ ಅಂತ, ಅದಕ್ಕೆ ಹಾಕ್ತಾರೆ ಅವರು. ಅದನ್ನೊಂದು ಫಾಲೋ ಮಾಡಿ. ವಾ, ಎಷ್ಟೇ ಸಲ ಬಂದರೂ ಸಹ ಇಲ್ಲಿ ಒಮ್ಮೆ ನಿಲ್ಲಿಸಲೇಬೇಕು. ಭಾರಿ ಡೇಂಜರ್ ಮಾತ್ರ ಇಲ್ಲಿ. ನೋಡಿ, ಇದು ಇನ್ನೊಂದು ವ್ಯೂ ಪಾಯಿಂಟ್ ಚಾರ್ಮಾಡಿದು. ಒಳ್ಳೆದುಂಟು ಮಾತ್ರ ಇವತ್ತು. ಓಕೆ, ನೋಡಿದ್ರಿ ನಮ್ಮ ಚಾರ್ಮಾಡಿ ವ್ಯೂ ಪಾಯಿಂಟ್. ಈಗ ಕೊಟ್ಟಿಗೆರೆಗೆ ಹೋಗ್ತಿದ್ದೇವೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ. ನೋಡಿ, ಇದೊಂದು ಸ್ವಲ್ಪ ಡೇಂಜರ್ ಸ್ಟ್ರೆಚ್. ಇಲ್ಲಿ ಹೆಚ್ಚು ಅಗಲ ಇಲ್ಲ ಅದು. ಚಾರ್ಮಾಡಿ ಟೆಂಪಲ್. ನೋಡಿ, ಚಾ ಅನ್ನು ಪಲಾವಿಗೆ ಹಾಕಿ ತಿಂತಿದ್ದಾನೆ. ಟ್ರೈ ಮಾಡಿ ಸೂಪರ್ ಉಂಟು. ಹಚ್ಚಿದ್ದಾರೆ ನಿನ್ನ ಚಾ ನೆನಕ್ಕೆ ಮಾಡಿ ತಿನ್ನೋದಿಲ್ಲ. ಅಲ್ಲಿ ನೋಡಿ, ನಮ್ಮ ಅಕ್ಷಿತ್ ಲೋನ್ ರೈಡರ್ ಫ್ರಮ್ ಸೌತ್. ನಮ್ಮ ಅರೆಕ್ಸೆಕೆರೆ, ನಮ್ಮ ಸಣೆ ಮಾಮ್, ನಮ್ಮ ಮಧು ಬಾಯ್, ಸ್ವಿಗ್ಗಿ ಬಾಯ್, ಚಾ ಬಾಯ್. ಇವರದು ನೋ ಇಂಟ್ರೊಡಕ್ಷನ್. ನಾಟ್ ನೆಸೆಸರಿ. ಅಷ್ಟು ಲೆಜೆಂಡ್ ಇರೋದೆಲ್ಲ ಗೊತ್ತುಂಟು. ಬ್ರೇಕ್ಫಾಸ್ಟ್ ಆಯಿತು. ಇಲ್ಲಿ ಉಡುಪಿ ಹೋಟೆಲಲ್ಲಿ ಮಾಡಿದ್ದು ಕೊಟ್ಟಿಗೆಹಾರ ನೀರ್ದೋಸೆ. BS3 ಹಿಮಾಲಯನ್ ಇದು. ಇಲ್ಲೇ ಒಂದು ರೆಸಾರ್ಟಿಗೆ ಬಂದೆವು, ಹೀಗೆ ಒಂದು ವ್ಯೂ ನೋಡಲಿಕ್ಕೆ. ನೋಡಿ, ಚಾರ್ಮಾಡಿ ವ್ಯೂ ನೋಡಿ. ಸೀದಾ ತೀರ್ಥ പോലെ ഉണ്ടത് നെറ്റ്. ನೋಡ್ಬೋದು ಇಲ್ಲಿ ಅದು ರೆಸಾರ್ಟ್. ಇಲ್ಲಿ ನಮ್ಮ ಚಾರ್ಮಾಡಿ ವ್ಯೂ ನೋಡಿ ಹೇಗುಂಟು ಅಂತ. ಸೂಪರ್. ಇಲ್ಲೇ ರೋಡ್ ಪೂರ ಗೊತ್ತಾಪಂಡತ. ಅಲ್ಲೊಂಜಿ ಒಂದು ರೆಸಾರ್ಟ್ ಅದು, ಗೆಸ್ಟ್ ಹೌಸ್. ಓಕೆ, ನೋಡ್ಬೋದು ಬೈಕ್ಸ್ ಅಲ್ಲಿ. ಯಮಾ, ಸುಜುಕಿ, ಹೀರೋ, ಯಮಾ, ರಾಯಲ್ ಎನ್ಫೀಲ್ಡ್, 2 KTM.
A few moments later. ಉಮಾ ಮಹೇಶ್ವರಿ ದೇವಸ್ಥಾನ ಓಕೆ. ಮೇನ್ ರೋಡಿನ ಡಿವಿಷನ್ ತಗೊಂಡೆವು. ನೋಡಿ ಇಲ್ಲೆಲ್ಲ ಗುಡ್ಡಗಳು, ಬಂಡೆ. ವಾ, ಸೂಪರ್ ಉಂಟು. ಇದಂತೂ ಉಮಾ ಮಹೇಶ್ವರಿ ಟೆಂಪಲ್ ಅಲ್ಲ? ಹಾ, ಸೂಪರ್. ಅದಾ ನೋಡ್ಬೋದು ಇಲ್ಲಿ ವ್ಯೂ ಸೂಪರ್. ಸ್ವರ್ಗವೇ ಬ್ರೋ, ಇದು ಸ್ವರ್ಗವೇ, ಸ್ವರ್ಗವೇ, ಭೂಮಿಯಲ್ಲಿರೋ ಸ್ವರ್ಗ. ಕ್ರೇಜಿ ಭಯ ಮತ್ತು ಟೈಮ್ ಪಾಸ್ ಮಾಡ್ತಾರೆ ಬೆಸ್ಟ್ ಆತ. ಅದಾ ಕಡೆಗ ಹಾಂ ಅಂಚೆಗತ್ತ. ಓಕೆ, ಹೊರಡುವ ಈಗ. ಒಂದು ಟೆಂಪಲ್ ಒಳಗೆ ಹೋಗಲಿಲ್ಲ, ಯಾಕಂದರೆ ಈ ರೈಡಿಂಗ್ ಗೇರ್ಸ್ ಎಲ್ಲ ಸುಮಾರು ಉಂಟು. ನಾನು ಇನ್ನೊಂದು ದಿವಸ ಬರ್ತೇನೆ ಇಲ್ಲಿಗೆ, ಒಳ್ಳೆ ಇದ್ರದ್ದು ಸಪ್ರೇಟ್ ವೀಡಿಯೋ ಮಾಡ್ತಾನೆ ಈ ಟೆಂಪಲಿದು. ಈಗ ಹೋಗುವ ರಿಟರ್ನ್ ಪುತ್ತೂರಿಗೆ. 11 ಕಾಲ ಆಯಿತು, ಗಂಟೆ. ಒಳ್ಳೆ ಟೆಂಪಲ್ ಇದು. ನಮ್ಮ ನರಾರಿ ಪರ್ವತದ್ದು ನೆನಪು ಬರ್ತಾ ಉಂಟು, ಅದು ಸಹ ಹೀಗೆ. ಓಕೆ, ಸೊ ಆಯ್ತು ಇವತ್ತಿನ ರೈಡ್. ಮನೆಗೆ ಈಗ ಆಲ್ಮೋಸ್ಟ್ ಮುಟ್ಟಿದೆ. ಇವತ್ತಿನ ವೀಡಿಯೋ ಇಷ್ಟೇ. ಸೊ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹೊಡಿರಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನೆಕ್ಸ್ಟ್ ವೀಡಿಯೋಲಿ ಸಿಕ್ಕುವ. ಬಾಯ್ ಬಾಯ್.